ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಗೆ ಸಂಸ್ಕೃತ ಯಾಕೆ ಬೇಕು? ಅದು ಟಂಗ್ ಟ್ವಿಸ್ಟರ್, ಮತ್ತು ಏಜ್ ಆದಮೇಲೆ ಅಲ್ಝೈಮರು, ಡಿಮೆನ್ಷಿಯಾ, ಪಾರ್ಕಿನ್ಸನ್ ಏನೇನೋ ಬರುತ್ತೆ ಅಂತ ಹೇಳ್ತಾರಲ್ಲ, ಇದೆಲ್ಲ ಮೊದಲು ಇವಾಗಿದ್ದಷ್ಟು ಇತ್ತ? ವಿಚಾರ ಮಾಡಿ ನೀವೇ. ಮತ್ತು ದೇವಭಾಷೆ ಸಂಸ್ಕೃತ. ನಾವು ಮಾಡುವ ಪೂಜೆ, ಹೇಳುವ ಸ್ತೋತ್ರಗಳು ಎಲ್ಲವೂ ಸಂಸ್ಕೃತದಲ್ಲಿರ್ತವೆ. ಅರ್ಥ ಗೊತ್ತಿಲ್ಲದೆ ಗಿಣಿಪಾಠ ಮಾಡಿದರೆ ಚೆನ್ನಾಗಿರುತ್ತಾ? ಅರ್ಥ ತಿಳ್ಕೊಂಡು ಹೇಳಿದರೆ ಚೆನ್ನಾಗಿರುತ್ತಲ್ವಾ? ಆಮೇಲೆ ಸಂಸ್ಕೃತ ಮದರ್ ಆಫ್ ಆಲ್ ಲ್ಯಾಂಗ್ವೇಜಸ್. ನಾವು ಕನ್ನಡದಲ್ಲಿ ಉಪಯೋಗಿಸೋ ಎಷ್ಟೋ ಶಬ್ದಗಳು ಸಂಸ್ಕೃತದಿಂದನೇ ಬಂದಿರ್ತವೆ. ಮಾತೃ ಅಂತ ಹೇಳಿದರೆ ನಾವು ಮಾತೆ ಅಂತ ಹೇಳ್ತೀವಿ, ಮದರ್ ಅಂತ. ಸೊ ಅದು ಸಂಸ್ಕೃತ ಮದರ್ ಆಫ್ ಆಲ್ ಲ್ಯಾಂಗ್ವೇಜಸ್. ನಾವೆಲ್ಲ ಕಲಿಯೋಣವಾ? ನಮಸ್ಕಾರ. ನಮ್ಮ ಸಂಸ್ಕೃತ ಸಂಭಾಷಣಾ ಶಿಬಿರದ ಧ್ಯೇಯ ಮಂತ್ರ ಎಷ್ಟು ಚೆನ್ನಾಗಿದೆ ನೋಡಿ. ಪಠಾಮಿ ಸಂಸ್ಕೃತಂ ನಿತ್ಯಂ, ವದಾಮಿ ಸಂಸ್ಕೃತಂ ಸದಾ. ದಿನನಿತ್ಯವೂ ಸಂಸ್ಕೃತವನ್ನು ಪಠಿಸುತ್ತೇನೆ ಮತ್ತು ಕಲಿಸುತ್ತೇನೆ. ಯಾವಾಗಲೂ ಸಂಸ್ಕೃತವನ್ನೇ ಮಾತನಾಡುತ್ತೇನೆ. ಸಂಸ್ಕೃತವನ್ನು ಚೆನ್ನಾಗಿ ಧ್ಯಾನಿಸುತ್ತೇನೆ. ಧ್ಯಾಯಾಮಿ ಸಂಸ್ಕೃತಂ ಸಮ್ಯಕ್, ವಂದೇ ಸಂಸ್ಕೃತ ಮಾತರಂ. ಸಂಸ್ಕೃತ ತಾಯಿಯೇ ನಿನಗೆ ನಮಸ್ಕಾರಗಳು. ಸಂಸ್ಕೃತಸ್ಯ ಪ್ರಸಾರಾಯ ನೈಜಂ ಸರ್ವಂ ದದಾಮ್ಯಹಂ. ಸಂಸ್ಕೃತದ ಪ್ರಸಾರಕ್ಕಾಗಿ ನಾನು ನಿಜವಾಗಿಯೂ ಎಲ್ಲವನ್ನೂ ಸಮರ್ಪಿಸುತ್ತೇನೆ, ತನು ಮನಧನಗಳನ್ನು. ಸಂಸ್ಕೃತಸ್ಯ ಸದಾ ಭಕ್ತೋ ಒಂದೇ ಸಂಸ್ಕೃತ ಮಾತರಂ. ಸಂಸ್ಕೃತವನ್ನೇ ಯಾವಾಗಲೂ ಭಕ್ತಿಯಿಂದ ನೋಡುತ್ತೇನೆ. ಯಾರಿಗೆ ಸಂಸ್ಕೃತದ ಮೇಲೆ ಅಭಿಮಾನ ಇದೆಯೋ ಎಲ್ಲರೂ ಒಂದೇ ಸಂಸ್ಕೃತ ಮಾತರಂ, ಸಂಸ್ಕೃತ ಮಾತೆಗೆ ನಮಸ್ಕಾರಗಳು. ಸಂಸ್ಕೃತಸ್ಯ ಕೃತೆ ಜೀವನ್, ಸಂಸ್ಕೃತಸ್ಯ ಕೃತೆ ಯಜನ್. ಸಂಸ್ಕೃತಿಯಿಂದ ಜೀವನ ಮಾಡಬೇಕು. ಸಂಸ್ಕೃತಸ್ಯ ಕೃತೆ ಯಜನ್, ಸಂಸ್ಕೃತ ಅದು ಒಂದು ಯಜ್ಞ ಇದ್ದ ಹಾಗೆ. ಸಂಸ್ಕೃತಸ್ಯ ಕೃತೆ ಜೀವನ್, ಸಂಸ್ಕೃತಸ್ಯ ಕೃತೆ ಯಜನ್. ಆತ್ಮಾನುಮಾಹುತಂ ಮನ್ಯೆ, ವಂದೇ ಸಂಸ್ಕೃತ ಮಾತರಂ. ಶ್ರೀಕೃಷ್ಣಾರ್ಪಣಮಸ್ತು. ಜಯತು ಜಯತು ಸಂಸ್ಕೃತಂ, ಜಯತು ಜಯತು ಮನುಕುಲಂ, ಜಯತು ಜಯತು ಭಾರತಂ. ವಂದೇ ಸಂಸ್ಕೃತ ಮಾತರಂ.